ಲಾಕ್ಡೌನ್ ನ ಬಳಿಕ ಅಯ್ಯಪ್ಪ ದೇಗುಲ ಓಪನ್ ಆಗ್ತಾ ಇದೆ. ಕೊರೋನಾ ಕಟ್ಟೆಚ್ಚರದಲ್ಲಿ ಅಯ್ಯಪ್ಪನ ದರ್ಶನ ಸಿಗ್ತಾ ಇದೆ ಭಕ್ತರಿಗೆ. ಇಂದಿನಿಂದ ಭಕ್ತರಿಗೆ ಅಯ್ಯಪ್ಪ ದೇಗುಲ ಪ್ರವೇಶ ಈಗ ಎಂಟ್ರಿಯನ್ನ ಕೊಡ್ಲಾಗ್ತಾ ಇದೆ ಭಕ್ತರಿಗೆ. ಬಟ್ ಸಾಕಷ್ಟು ಕಂಡೀಷನ್ಸ್ಗಳಿದೆ. ಆ ಕಂಡೀಷನ್ಸ್ನ ನೋಡಿಕೊಂಡು ಅಯ್ಯಪ್ಪನ ದರ್ಶನವನ್ನ ಪಡೆಯುವಂಥವ್ರು ಹೋಗಬೇಕು. ಸುಮ್ಮನೆ ಕಳೆದ ವರ್ಷ ಈ ಹಿಂದೆ ಎಲ್ಲ ಓದಂತೆ ಸುಮ್ಮನೆ ಹೋಗ್ಬಿಟ್ರೆ ಹೋದ ತಕ್ಷಣ ಬಿಟ್ಬಿಡ್ತಾರೆ, ಅದೆಲ್ಲ ಇಲ್ಲ. ಈ ಬಾರಿ ಸಾಕಷ್ಟು ಕಂಡೀಷನ್ಸ್ಗಳಿದ್ದಾವೆ. 2 ತಿಂಗಳು ತೆರೆದಿರುತ್ತೆ ಅಯ್ಯಪ್ಪ ದೇಗುಲ. ಪ್ರತಿದಿನ 1,000 ಭಕ್ತರಿಗೆ ಮಾತ್ರ ಪ್ರವೇಶ ಇದೆ. ಪ್ರತಿದಿನ 1,000 ಭಕ್ತರಿಗೆ ಮಾತ್ರ ಪ್ರವೇಶವನ್ನ ನೀಡಲಾಗ್ತಾ ಇರುವಂಥದ್ದು. ಶನಿವಾರ ಭಾನುವಾರ 2,000 ಭಕ್ತರಿಗೆ ಎಂಟ್ರಿಯನ್ನ ಕೊಡ್ಲಾಗ್ತಾ ಇದೆ. ಶನಿವಾರ ಭಾನುವಾರ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ಅದರಲ್ಲಿ 2,000 ಭಕ್ತರಿಗೆ ಮಾತ್ರ ಎಂಟ್ರಿಯನ್ನ ನೀಡಲಾಗ್ತದೆ ಶನಿವಾರ ಮತ್ತೆ ಭಾನುವಾರ. ಉಳಿದಂತ ವೀಕ್ ಡೇಸ್ ಅಲ್ಲಿ 1,000 ಭಕ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇರುವಂಥದ್ದು. ಕೊರೋನಾ ಮಾರ್ಗಸೂಚಿ ಪಾಲನೆ ಕಡ್ಡಾಯವಾಗಿದೆ. 2 ದಿನ ಮೊದಲು ಕೊರೋನಾ ಪರೀಕ್ಷೆ ಮಾಡಿಸ್ಕೊಂಡು ಹೋಗಬೇಕು. 2 ದಿನ ಮೊದಲು ಕೊರೋನಾ ಪರೀಕ್ಷೆಯನ್ನ ಮಾಡಿಸ್ಕೊಂಡು ಹೋಗುವಂಥದ್ದು ಕಡ್ಡಾಯ. 10 ರಿಂದ 60 ವರ್ಷದವರಿಗೆ ಮಾತ್ರ ಪ್ರವೇಶವನ್ನ ನೀಡಲಾಗ್ತದೆ. ಮಾಸ್ಕ್, ಸ್ಯಾನಿಟೈಸರ್ ಪ್ರತಿಯೊಂದು ಕೂಡ ಕಡ್ಡಾಯ. ಅವರೊಂದು ಆನ್ಲೈನ್ ಅನ್ನ ಮಾಡಿದ್ದಾರೆ ಸ್ವಾಮಿ ಶರಣಮಯ್ಯಪ್ಪ ದೇವಸ್ಥಾನದವರು. ಅಲ್ಲಿ ಆನ್ಲೈನ್ ನಲ್ಲಿ ನೀವು ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಮಾತ್ರ ಎಂಟ್ರಿಯನ್ನ ಕೊಡ್ಲಾಗುತ್ತೆ. ದೀಕ್ಷಿತ್ ಪುತ್ತೂರ್ ಅವರು ಅಯ್ಯಪ್ಪ ಸ್ವಾಮಿಯ ಭಕ್ತರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದೀಕ್ಷಿತ್ ಅವರೇ. ಹೇಳಿ ಸರಿ, ಈ ಬಾರಿ ಈ ಹಿಂದೆ ಹೋದಂತೆ ಅಯ್ಯಪ್ಪನ ದರ್ಶನವನ್ನ ಪಡಿತೀವಿ ಅಂದ್ರೆ ಅಷ್ಟು ಈಸಿ ಆಗಿಲ್ಲ. ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ಅದಾದ ನಂತರ ಕೇವಲ 1,000 ಭಕ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈಗ ಅಂದ್ರೆ ಮೊದಲಿನ ತರ ನಮಗೆ ಯಾವುದೇ ಅಲ್ಲಿ ಸಿಸ್ಟಮ್ಸ್ ಗಳಿಲ್ಲ. ಫಸ್ಟ್ ಆಫ್ ಆಲ್ ಅಂತ ಏನಂದ್ರೆ ಪಂಪಾ ನದಿಯಲ್ಲಿ ಸ್ನಾನ ಮಾಡುವಾಗಿಲ್ಲ ಅಂತ ಒಂದು ರೂಲ್ಸ್ ಬರ್ತುಂಟು. ಮತ್ತೆ ಹೋಟೆಲ್ಸ್ ಗಳಿಲ್ಲ, ಯಾವುದೇ ಇಲ್ಲ, ಅಭಿಷೇಕ ಇಲ್ಲ. ಇದರೆಲ್ಲ ರೂಲ್ಸ್ ಬಂದಾಗ ನಮಗೆ ತುಂಬಾ ಕಷ್ಟಕರ ಆಗ್ತದಲ್ಲ ಸರ್. ಯಾಕೆಂದ್ರೆ ಕರ್ನಾಟಕದಿಂದ ಹೋಗಿ ಅಲ್ಲಿ ಉಳ್ಕೊಂಡು ಮೇಲ್ ಹೋಗ್ಲಿಕ್ಕೇನೆ 2 ದಿನ ಬೇಕಾಗುತ್ತೆ. ಹೌದು ಹೌದು. ಅದಕ್ಕೆ ಮುಂಚೆನೆ ಕೋವಿಡ್ ಟೆಸ್ಟ್ ಹೋಗೋದ್ರೊಳಗೆ ಅದು ಎಕ್ಸ್ಪೈರಿ ಆಗೋಗ್ಬಿಟ್ಟಿರುತ್ತೆ. ಅದೇ 2 ಡೇಸ್ ಅಲ್ಲಿ ಬೇಕು. ಮತ್ತೆ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದೊಂದು ಕಷ್ಟ. ಮೊದಲಿನ ತರ ಯಾವುದು ನಮಗೆ ಫೆಸಿಲಿಟಿಗಳು ಸಿಗುದಿಲ್ಲಲ್ಲ ಈಗ. ಹಾಗಾಗಿ ಅಯ್ಯಪ್ಪ ಭಕ್ತರು ಈ ಸಲ ಹೋಗುದು ಕಮ್ಮಿ ಆಗುತ್ತೆ. ಹಾಗೆ ಅಲ್ಲ, ಮಾಡಿರೋದ್ ರೂಲ್ಸ್ ಒಳ್ಳೇದೇ ಅಲ್ವಾ? ಒಳ್ಳೇದು ಸರ್. ಸಂಖ್ಯೆಯಲ್ಲಿ ಭಕ್ತರು ಸೇರ್ಬಿಟ್ರೆ ಯಾರಿಗಾದ್ರೂ ಒಬ್ರಿಗೆ ಬಂದ್ಬಿಟ್ರೆ ಇನ್ನೂ ಕಷ್ಟ. ಅದ್ರಲ್ಲೂ ಸ್ಪೆಷಲ್ ಇನ್ನೊಂದೇನ್ ಗೊತ್ತಾ, ಕೇರಳದಲ್ಲಿ ಈಗಲೇ ಜಾಸ್ತಿ ಕೋವಿಡ್ ಬರ್ತಾ ಇರೋದಲ್ಲಿ. ನಮ್ ಕರ್ನಾಟಕದಲ್ಲಿ ಈಗ ಕಡಿಮೆ ಆಗೋಗಿದೆ. ಕೇರಳದಲ್ಲಿ ಅತಿ ಹೆಚ್ಚು ಬರ್ತಾ ಇರೋದು ಅಲ್ಲೇ. ಈಗ ನಮ್ ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಈಗ ಕೇರಳ ರಾಜ್ಯದಲ್ಲೇ. ಈ ಆತಂಕದ ನಡುವೆ ಹೋಗುವಂತದ್ದು ಈ ಬಾರಿ ಕಷ್ಟ ಸಾಧ್ಯನೇ. ಹೋಗ್ಬೇಕು ಅಂದ್ರೆ ದೊಡ್ಡ ಚಾಲೆಂಜೇ ಅದು. ಚಾಲೆಂಜ್ ಸರ್. ಯಾಕಂದ್ರೆ ಈ ಕೊರೋನಾ ಮಿಟ್ಟಲ್ಲಿ ಹೋಗೋದು ನಿಜವಾಗ್ಲೂ ದೊಡ್ಡ ಚಾಲೆಂಜ್. ಯಾಕಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮಗೆ ತುಂಬಾ ಕಷ್ಟ. ಯಾಕಂದ್ರೆ ಕೇರಳ ಗವರ್ಮೆಂಟ್ ಅಲ್ಲಿ ನಾವು ಇರೋದಲ್ಲ. ಹಾಗೆ. ಓಕೆ ಥ್ಯಾಂಕ್ ಯು ದೀಕ್ಷಿತ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.